ಹುಷಾರು ಕನ್ಲ, ಪ್ಯಾಟೆ ಬೇರೆ ಹೋಯ್ತಿದ್ಯಾ? ಅಲ್ಲಿ ಡಾಕ್ಟ್ರು ಯಾವ್ದಾವ್ದೋ ಗುಳ್ಗೆ ಕೊಟ್ಟು ಹೊಗೆ ಹಾಕಿಸ್ಬಿಡ್ತಾರಂತೆ ಕಣ್ಣ. ಈರಣ್ಣ ಈರಣ್ಣ ಬಂದೆ ಬುದ್ಧಿ. ಬಂದೇನೋ ಈರಣ್ಣ, ಕಿಡ್ನಿ ಕಿತ್ತು ಬಿಡ್ತೀನಿ, ಕಿತ್ತು ಬಿಡ್ತೀನಿ. ಏನಪ್ಪ ಕೂತ್ಕೋ ಬಾ. ಡಾಕ್ಟ್ರೆ, ಸಾನಿ ದಿವಸದಿಂದ ಹೊಟ್ಟೆ ನೋವು ಡಾಕ್ಟ್ರೆ. ಹಾಗೆ ಹೊಟ್ಟೆ ನೋವು ಬಂದಾಗ ತಲೆನೋವು ಬತ್ತ ಡಾಕ್ಟ್ರೆ. ಒಟ್ಟಿಗೆ ಊಟನೇ ಸೇರಲ್ಲ ಡಾಕ್ಟ್ರೆ. ದಿವಸಕ್ಕೆ 3 ಸೇರು ಅಕ್ಕಿ 3 ಮುದ್ದೆ ಉಣ್ತೀನಿ ಅಟೆಯ ಡಾಕ್ಟ್ರೆ. ಹೊಟ್ಟೆನೇ ಹಸಿಕಿಲ್ಲ ಡಾಕ್ಟ್ರೆ. ಏನಾದ್ರು ಹೇಳಿ ಡಾಕ್ಟ್ರೆ, ಏನಾಗದೆ ಅಂತ. ಸರಿ, ಚೆಕ್ ಮಾಡೋಣ ನಡಿ, ಅಲ್ಲಿ ಮಲ್ಕೊಳ್ವಿ ಅಂತೆ. ಸ್ವಾಮಿ, ಹಂಗೆ ಆಗ್ರಲ್ಲ. ಮಲ್ಕೋ. ಅಯ್ಯೋ, ಏನ್ ಮಾಡ್ತಾವ್ ನೀವಯ್ಯ? ಈ ಕಡೆ ಸಮಯ. ಅದೇ ತೋರ್ಸಪ್ಪ. ಇಲ್ಲೇ ಸಮಯ. ಇಲ್ಲ, ಈ ಕಡೆ. ಅಲ್ಲೇ ಸಮಯ. ಈ ಕಡೆನಾ? ಎಲ್ಲ ಕಡೆ ಹೊಟ್ಟೆ ನವಸಾಯ್ ಸಮಯ. ಒತ್ತಿದ್ರೆ ನೋವಾಗುತ್ತಾ? ಓ ಸಮಯ. ಸರಿ, ಎದ್ದೇಳು, ಏನಾಗಿಲ್ಲ. ಓ ಯಪ್ಪ, ಕಿಡ್ನಿನೇ ತಗೊಂಡ್ಲಿಲ್ಲ. ಒಂದು 4 ಮಾತ್ರೆ ಬರ್ಕೊಡ್ತೀನಿ. ಮಲ್ಕೊಳ್ಳೋ ಮೊದಲು ತಗೋ, ಆಯ್ತಾ? ಸ್ವಾಮಿ, ಈ 4 ಗುಳಿಗೆಯ ಒಂದೇ ದಪ್ಪ ತಗೊಳದ, ಒಂದೊಂದಾಗಿ ತಗೊಳದ? ಇಲ್ಲ ಕಣಯ್ಯ, 4 ದಿನ ರಾತ್ರಿ ಊಟ ಆದ್ಮೇಲೆ ಮಲ್ಗೋ ಮೊದಲು ತಗೋ ಅಂತ ಹೇಳಿದ್ದು. ಸ್ವಾಮಿ, ಈ ಗುಳಿಗೆಯ ಹಾಲಿನ ಜೊತೆಗ್ರ ನೀರಿನ ಜೊತೆಗ್ರ? ಹಾಲಿನ ಜೊತೆನೆ ತಗೊಳಪ್ಪ, ಒಳ್ಳೇದು. ಸ್ವಾಮಿ, ಹಾಲು ತಣ್ಣಗಿರ್ಬೇಕ್ರಾ ಬಿಸಿಗಿರ್ಬೇಕ್ರಾ? ತುಂಬಾ ಬಿಸಿನೂ ಬೇಡ, ತುಂಬಾ ತಣ್ಣಗಿರೋದು ಬೇಡ, ಬೆಚ್ಚಗಿದ್ರೆ ಸಾಕು. ಹಂಗೆ ಆಗ್ಲಿ ಸ್ವಾಮಿ. ಇನ್ನೊಂದ್ ಮಾತು ಹೇಳ್ಬಿಡಿ ಸ್ವಾಮಿ. ಹಾಲು ಎಮ್ಮೆದ ಹಸುದ ಯಾವ್ದು ತಕೊಂಡ್ರೆ ಒಳ್ಳೇದು ಹೇಳ್ಬಿಡಿ ಸ್ವಾಮಿ. ಅಪ್ಪ ಮಾರಾಯ, ನಿನಗೆ ಯಾವ್ದು ಸಿಗುತ್ತೋ ಅದ್ರಲ್ಲೇ ತಗೋ, ಎರಡೂ ಒಳ್ಳೇದೆ. ಇಲ್ಲ ಸ್ವಾಮಿ, ಹೊಸೆ ಬುಡ್ಸ್ ಹೇಳಿ. ಆಮೇಲೆ ಏನಾದ್ರು ಎಡವೋಟ್ ಆಗ್ಬಿಟ್ಟತ್ತು, ಕೋಪ ಮಾಡ್ಕೊಬಿಡಿ ಸ್ವಾಮಿ. ಇದ್ರಾಗ ಯಾವ್ದು ಬಾಳ ಒಳ್ಳೇದು ಹೇಳಿ ಸ್ವಾಮಿ. ಆಯ್ತಪ್ಪ, ಹಸು ಹಾಲ್ನೇ ತಗೋ, ಬೇಗ ಜೀರ್ಣ ಆದ್ರೂ ಆಗುತ್ತೆ. ಸ್ವಾಮಿ, ಹಾಲ್ನ ಲೋಟ್ನ ಕುಡಿಬೇಕಾ ಇಲ್ಲ ಚಂಬಗ? ಏ ಮೂರ್ಖ, ಬಾಯಿಗೆ ಬಂದಿದ್ದೆಲ್ಲ ಬೊಗಳ್ಬೇಡ. ಅದನ್ ಬೇರೆ ಬಾಯ್ ಬಿಟ್ಟು ಹೇಳ್ಬೇಕಾ ನಾನು? ಸಣ್ಣ ಸಣ್ಣದಕ್ಕೆಲ್ಲ ಪ್ರಶ್ನೆ ಮಾಡೋದು ಹುಚ್ಚತನ. ಹೊರಡಯ್ಯ ಆಚೆ. ಸ್ವಾಮಿ, ಕೋಪ ಬ್ಯಾಡ್ರ ಸ್ವಾಮಿ. ನಾ ಹೇಳಿ ಕೇಳಿ ಹಳ್ಳಿ ಮುಖ ಎಲ್ಲ ಇಸ್ಯನು ಕೇಳಿ ತಿಳ್ಕಣನ ಅಂತ ಅಟೆಯ ಸ್ವಾಮಿ. ಏನಾರು ಎಡವಟ್ಟಾಗ್ಬಿಟ್ರೆ ಲೋಟನ ಚಂಬ. ಲೋಟದಲ್ಲೂ ಅಲ್ಲ, ಚಂಬಲ್ಲೂ ಅಲ್ಲ, ಬಕೆಟ್ ಬಕೆಟ್ ಅಲ್ಲಿ ಕುಡಿದು ಸಾಯಿ ಹೋಗಯ್ಯ. ಗೊತ್ತಾತು ಬಿಡಿ ಸ್ವಾಮಿ. ಅದೇ ನಮ್ ಗಂಗೆ ಕಲ್ಗಜ್ ಕುಡಿತಾಳಲ್ಲ, ಅದು ತಾನೆ ಬಕೆಟು. ಗೊತ್ತಾತ್ ಬಿಡು ಸ್ವಾಮಿ, ಗೊತ್ತಾತು. ಆದ್ರೆ ಸಮಯ, ನೀ ಬಕೆಟ್ ಅನ್ಮೇಕೆ ನಂಗ್ ಒಂದೇ ಒಂದು ಪ್ರಶ್ನೆ ಅದೇ ಸಮಯ. ನಮ್ ಗಂಗೆ 1 ಬಕೆಟ್ ಪೂರ ಕಲ್ಗಜ್ ಕುಡಿತದೆ, ನಾನು ಅದೇ ತರ 1 ಬಕೆಟ್ ಪೂರ ಹಾಲು ಕುಡಿಬೇಕಾ? ಏ ಮೂರ್ಖ, ಅಷ್ಟ ಹಾಲು ಕುಡಿದ್ರೆ ಸತ್ ಹೋಗ್ತೀಯೋ? ಎಲ್ಲ ಮಾತು ಸರಿಯಾಗಿ ತಿಳ್ಕೊಬೇಕು ಅಂತಲೇ ಸಮಯ. ಆಮೇಲೆ ಆಮೇಲೆ ನೀವು ದೈವಂತ್ರು ಬುದ್ಧವಂತ್ರು, ಒಂದೇ ಒಂದ್ ಮಾತು ತಿಳಿಸ್ಬಿಡ್ರಲ್ಲ ಸ್ವಾಮಿ. ನಮ್ ಕಂಗೆ ಕಲ್ಗಸ್ನ ನಿಂತ್ಕೊಂಡ್ ಕುಡಿತದ್ರ, ನಾನು ನಿಂತ್ಕೊಂಡ್ ಕುಡಿಯದ್ರ ಕುತ್ಕೊಂಡ್ ಕುಡಿಯದ್ರ? ನೋಡಪ್ಪ ಈರಣ್ಣ, ಈ ಕೆಲ್ಸಕ್ಕೆ ಬಾರ್ದ ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ಬೇಡ. ನಿನ್ನ ಕೈ ಮುಗಿತೀನಿ, ನಾನಿನ್ನು ಬೇರೆ ರೋಗಿಗಳನ್ನ ನೋಡ್ಬೇಕು ಕಣಯ್ಯ. ಸ್ವಾಮಿ, ಇನ್ ಒಂದೇ ಒಂದ್ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ಸ್ವಾಮಿ, ನಾನು ಹೊಂಟೋಗ್ಬಿಡ್ತೀನಿ ಸ್ವಾಮಿ. ಕೊನೆ ಪ್ರಶ್ನೆನಾ? ಸ್ವಾಮಿ ಕೇಳಪ್ಪ ಕೇಳು. ಆ ಕೊನೆ ಪ್ರಶ್ನೆನ ಬೇಗ ಕೇಳಿ ದಯವಿಟ್ಟು ಹೊರಟು ಬಿಡು. ಹಾಲ್ನ ನಾನ್ ಕುಡಿಯೋದ ಇಲ್ಲ ನನ್ನ ಹೆಂಡ್ರ ಕೈಯಲ್ಲಿ ಕುಡ್ಸ್ಕೊಳದ ಸಮಯ? ಅವಳ ಕೈಯಲ್ಲಿ ಕುಡ್ಸ್ಕೋಬಹುದಲ್ಲ ಸಮಯ? ಕುಡಿಸ್ಕೊಳ್ಳ
ನಿನ್ನ ಹೆಂಡ್ರ ಕೈಲೇ ಹಾಲ್ನ ಚೆನ್ನಾಗಿ ಕುಡಿಸ್ಕೋ. ಮುಚ್ಕೊಂಡು ನನ್ನ ಫೀಸ್ ಕೊಟ್ಬಿಟ್ಟು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ನಿನ್ನೊಂದು ಪ್ರಶ್ನೆ ಏನಾದ್ರೂ ಕೇಳಿದ್ರೆ ಕೈಗೆ ಸಿಕ್ಕಿದ್ ತಗೊಂಡು ಚುಚ್ಚು ಬಿಟ್ಟು ನಿನ್ನ ಸಾಯಿಸ್ಬಿಡ್ತೀನಿ. ಹೋಗಯ್ಯ ಆಚೆ. ಸೊಮ್ಮೆ, ಈ 100 ರೂಪಾಯಿ ನೋಟ್ನ ಗಟ್ಟಿ ಕೊಡ್ರಲ್ಲ, ಚಿಲ್ಲರೆ ಕೊಡ್ರಲ್ಲ ಸೊಮ್ಮೆ. ಆವಾಗಿಂದ ನನ್ನ ತಲೆ ತಿಂತಾನೆ ಇದೆಯಲ್ಲಯ್ಯ. ಇವತ್ತು ನನ್ನ ತಲೆ ತಿಂದು ನನ್ನ ಸಾಯಿಸ್ಬೇಕು ಅಂತ ಬಂದಿದ್ಯಾ ನೀನು. ನೋಡು, ಇನ್ನೊಂದು ಮಾತಾಡಿದ್ರೆ ನಾನು ಬಹಳ ಕೆಟ್ಟವನಾಗ್ಬೇಕಾಗತ್ತೆ. ಮೊದಲು ಹೊರಡಿ ಇಲ್ಲಿಂದ. ಸೊಮ್ಮೆ, ನಿಮ್ ಫೀಸು ಸೊಮ್ಮೆ. ನೋಡಯ್ಯ, ನನ್ನ ಫೀಸು 100 ರೂಪಾಯಿ. ಆದ್ರೆ ನಾನೇ ನಿನಗೆ 200 ರೂಪಾಯಿ. ನಾನೇ 200 ರೂಪಾಯಿ ನನ್ನ ಕೈಯಿಂದ ಕೊಡ್ತಾ ಇದ್ದೀನಿ. ನಡಿ ನೀನು, ಎದಳು, ನಡಿ 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 ನೀನು, ನಡಿ ನಡಿ. ನಾನೀಗ ಶುಗರ್ ಮಾತ್ರೆ ತಗೋಬೇಕ್ರಾ ಇಲ್ಲ BP ಮಾತ್ರೆ ತಗೋಬೇಕ್ರಾ? ಒಂದೇ ಇವಾಗ ಬರ್ಕೊಟ್ರಲ್ಲ, ಅದು ತಲೆನೋವ್ರಾ ಇಲ್ಲ ಹೊಟ್ಟೆ ಹೋಗ್ರಾ?